ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಥರ್ಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ 4 ಯೂನಿಟ್ ಇದೆ ಕೆಮಿಸ್ಟ್ರಿನಲ್ಲಿ. ಆ 4ನೇ ಯೂನಿಟಲ್ಲಿ ನಿಮಗೆ ಆಲ್ಕೋಹಾಲ್ಸು ಮತ್ತು ಫಿನಾಲ್ಸ್ ಇತ್ತು. ಅದ್ರದ್ದು ಕಂಪ್ಲೀಟ್ ವೀಡಿಯೋಗಳು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ಸ್ ಕೇಳಿದ್ರೆ ಅದನ್ನು ಆನ್ಸರ್ ಮಾಡಿದ್ದೀನಿ. ಈಗ ಥರ್ಡ್ ಯೂನಿಟಲ್ಲಿ ನಿಮಗೆ 3 ಸಬ್ ಟಾಪಿಕ್ ಬರುತ್ತೆ: ಕೆಟಾಲಿಸಿಸ್, ಸರ್ಫೇಸ್ ಕೆಮಿಸ್ಟ್ರಿ ಆ್ಯಂಡ್ ಥರ್ಮೋಡೈನಮಿಕ್ಸ್ ಅಂತ. ಈಗ ಥರ್ಮೋಡೈನಮಿಕ್ಸ್ ಏನಿದೆಯಲ್ಲ ಅದರದ್ದು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಮಾಡ್ತಾ ಇರೋವಂಥದ್ದು 3ನೇ ವಿಡಿಯೋ. ಇವತ್ತು ಏನಿದೆಯಲ್ಲ ಇದು ಡೆರಿವೇಷನ್ ಇದೆ, ವರ್ಕ್ ಡನ್ ಇನ್ ಐಸೋಥರ್ಮಲ್ ಆ್ಯಂಡ್ ಐಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಆಫ್ ಎನ್ ಐಡಿಯಲ್ ಗ್ಯಾಸ್ ಅಂತ. ಇದು ಇಂಪಾರ್ಟೆಂಟು. ನಿಮಗೆ 4 ಮಾರ್ಕ್ಸ್ದು ಅಥವಾ 5 ಮಾರ್ಕ್ ಕ್ವಶನ್ ಇದರಲ್ಲಿ ಬಂದೇ ಬರುತ್ತೆ ನಿಮಗೆ, ಅಥವಾ ಅದ್ರ ಮೇಲೆ ಪ್ರಾಬ್ಲಮ್ಮೂ ಇರ್ಬೋದು. ಹಂಗಾಗಿ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಇವತ್ತು ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿಲ್ಲ ಅದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಈಗ 2 ಥರ ಪ್ರೋಸೆಸ್ ಬರುತ್ತೆ. ಒಂದಕ್ಕೆ ಐಸೋಥರ್ಮಲ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಡಿಯೋಬ್ಯಾಟಿಕ್ ಅಂತ ಹೇಳ್ತೀವಿ. ಐಸೋಥರ್ಮಲ್ ಅಂತಂದರೆ ಐಸೋ ಮೀನ್ಸ್ ಸೇಮ್, ಥರ್ಮಲ್ ಅಂದರೆ ಹೀಟ್. ಸೊ ಡೆಲ್ಟಾ ಹೆಚ್ ಏನಿದೆಯಲ್ಲ ಅದು 0 ಇರುತ್ತೆ. ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಐಸೋಥರ್ಮಲ್ ಪ್ರೋಸೆಸ್ ಅಂತೀವಿ, ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಸೊ ಡ್ಯೂರಿಂಗ್ ದಿಸ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ವಾಟ್ ಈಸ್ ಅ ಮ್ಯಾಕ್ಸಿಮಮ್ ವರ್ಕ್ ಡನ್, ಅದರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ವರ್ಕ್ ಡನ್ ಆಗುತ್ತೆ ಡ್ಯೂರಿಂಗ್ ದಿ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಎನ್ ಐಡಿಯಲ್ ಗ್ಯಾಸ್, ಅದರದ್ದು ನಿಮಗೆ ಡೆರಿವೇಷನ್ ಇದೆ. ಸೊ ಈಗ ಏನು ಮಾಡಿ ಅಂತಂದರೆ ಐಡಿಯಲ್ ಗ್ಯಾಸ್ ಇದೆ, ಕನ್ಫೈನ್ಡ್ ಇನ್ ಎ ಸಿಲಿಂಡರ್ ಫಿಟೆಡ್ ವಿತ್ ಅ ಫ್ರಿಕ್ಷನ್ಲೆಸ್ ವೆಯ್ಟ್ಲೆಸ್ ಪಿಸ್ಟನಲ್ಲಿ ಅದಿದೆ ಅಂತ ಇಟ್ಕೊಳ್ಳಿ. ಅಂದ್ರೇನು, ಎರಡನ್ನೂ ಒಂದು ಒತ್ತೋ ಥರ ನಾವೇನು ಮಾಡಿದ್ದೀನಿ, ಒಂದು ಗ್ಯಾಸ್ ಸಿಲಿಂಡರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಜೋರಾಗಿ ನಾನು ಅಂದರೆ ಕಂಪ್ರೆಸ್ ಮಾಡೋ ಥರ, ಪ್ರೆಸ್ ಮಾಡೋ ಥರ ಪಿಸ್ಟನ್ಗಳನ್ನ ಇಟ್ಕೊಂಡಿರ್ತೀನಿ. ಸಪೋಸ್ ದ ಗ್ಯಾಸ್ ಎಕ್ಸ್ಪ್ಯಾಂಡ್ಸ್ ಇನ್ ಎ ರಿವರ್ಸಿಬಲ್ ಮ್ಯಾನರ್ ಫ್ರಮ್ V1 to V2. ಸೊ ಬಿಗ್ನಿಂಗಲ್ಲಿ V1 ಇರುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಆವಾಗ V2 ಹೋಯ್ತು ಅಂತ ಇಟ್ಕೊಳ್ಳೋಣ. ಟೆಂಪ್ರೇಚರ್ ಏನು ಮಾಡಿದೆ ನಾನು ಕಾನ್ಸ್ಟೆಂಟ್ ಇಟ್ಕೊಂಡಿದ್ದೀನಿ. ಪ್ರೆಷರ್ ಆಫ್ ದ ಗ್ಯಾಸ್ ಇಸ್ ಸಕ್ಸೆಸಿವ್ಲಿ ರೆಡ್ಯೂಸ್ ಫ್ರಮ್ P1 to P2. ಆ ಥರ ಇದೆ. ಈಗ ಏನಾಗ್ತದೆ, ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಗ್ಯಾಸ್ನ ಸಿಲಿಂಡ್ರಲ್ಲಿ ಫಿಟ್ ಮಾಡಿದ್ದೀನಿ, ಅದಕ್ಕೆ ಫ್ರಿಕ್ಷನ್ಲೆಸ್ ವೆಯ್ಟ್ಲೆಸ್ ಪಿಸ್ಟನ್ನ ಹಾಕಿದ್ದೀನಿ. ಆವಾಗ ಏನಾಗುತ್ತೆ, ಗ್ಯಾಸ್ ಏನಾದರೂ ಎಕ್ಸ್ಪ್ಯಾಂಡ್ ಆಯಿತು ಅಂತ ಇಟ್ಕೊಳ್ಳೋಣ. ಇಲ್ಲಿಂದ V1 to V2 2 ಮಾರ್ಕ್ ಮಾಡ್ಕೊಂಡಿದ್ದೀವಿ, ಆ ಮಾರ್ಕಿಂದ ಮೂವ್ ಆಯಿತು ಅಂತ ಇಟ್ಕೊಳ್ಳೋಣ. ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ದ ಪ್ರೆಷರ್ ಆಫ್ ದಿ ಗ್ಯಾಸ್ ಸಕ್ಸೆಸಿವ್ಲಿ ರೆಡ್ಯೂಸ್ ಫ್ರಮ್ P1 to P2. The reversible expansion of the gas takes place in a finite number of small intermediate steps. To start with an external pressure, P external is arranged equal to the internal pressure of the gas P. ಸೊ ಈಗ ಏನಾಗ್ತಿದೆ, ಎಕ್ಸ್ಟರ್ನಲ್ಲು ಪ್ರೆಷರ್ ಇದೆ, ಇಂಟರ್ನಲ್ ಪ್ರೆಷರ್ ಇದೆ. ಎಕ್ಸ್ಟರ್ನಲ್ ಪ್ರೆಷರ್ಗೆ ನಾವೇನಂತ ಕರಿತೀವಿ, P ಎಕ್ಸ್ಟರ್ನಲ್ ಅಂತ ಕರಿತೀವಿ. ವಿತಿನ್ ದಿ ಗ್ಯಾಸ್ ಇಂಟರ್ನಲ್ ಪ್ರೆಷರ್ ಇರುತ್ತೆ ಗ್ಯಾಸ್, ಅದು P ಅಂತ ಇಟ್ಕೊಳ್ಳೋಣ. ಆ್ಯಂಡ್ ದ ಪಿಸ್ಟನ್ ರಿಮೈನ್ಸ್ ಸ್ಟೇಷನರಿ, ಪಿಸ್ಟನ್ನು ಮೂವ್ ಆಗ್ತಾಯಿಲ್ಲ, ಸ್ಟೇಷನರಿ ಇದೆ ಅಂತ ಇಟ್ಕೊಳ್ಳೋಣ. ಇಫ್ ದ P external is reduced by a amount dP, the small amount dP, the gas expands reversibly and the piston moves through a distance dl. So all since dP is so small, for all practical purposes P external is equal to P, gas is equal to P ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಬಿಕಾಸ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ಡಿಸ್ಟೆನ್ಸು ಮೂವ್ ಆಗ್ತಾ ಇದೆ. ಬಿಕಾಸ್ ಪಿಸ್ಟನ್ನ ನಾವೇನು ತೊಗೊಂಡಿದ್ದೀವಿ, ಫ್ರಿಕ್ಷನ್ಲೆಸ್ ತೊಗೊಂಡಿದ್ದೀವಿ, ವೆಯ್ಟ್ಲೆಸ್ ತೊಗೊಂಡಿದ್ದೀವಿ. ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ, P ಎಕ್ಸ್ಟರ್ನಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಎಷ್ಟು ಅಮೌಂಟು, DP ಆಗುತ್ತೆ, ವೆರಿ ಸ್ಮಾಲ್ ಅಮೌಂಟ್ ಆಗುತ್ತೆ. ಯಾಕೆ ಅಂತಂದರೆ ದೆರ್ ಇಸ್ ಎ ಮೂಮೆಂಟ್ ಆಫ್ ಪಿಸ್ಟನ್. ಎಷ್ಟು ಮೂಮೆಂಟ್ ಆಗಿರುತ್ತೆ, DP ಅಷ್ಟು DL ಡಿಸ್ಟೆನ್ಸ್ ಅಷ್ಟು ಮೂವ್ ಆಗಿರುತ್ತೆ. ಬಟ್ DLನೂ ತುಂಬ ಚಿಕ್ತಿದೆ, DPನೂ ತುಂಬ ಚಿಕ್ತಿದೆ. ಆವಾಗ ಏನು ಮಾಡ್ತೀವಿ, ಪ್ರೆಷರು ಡಿಕ್ರೀಸ್ ಆಗಿರೋವಂಥದ್ದು ತುಂಬ ಸ್ಮಾಲ್ ಇದೆ. ಹಾಗಾಗಿ P ಎಕ್ಸ್ಟರ್ನಲ್ ಇಸ್ ಈಕ್ವಲ್ ಟು P, ಗ್ಯಾಸ್ ಇಸ್ ಈಕ್ವಲ್ ಟು P ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ವರ್ಕ್ ಡನ್ ಬೈ ದಿ ಗ್ಯಾಸ್ ಇನ್ ಒನ್ infinitely small step dW can be expressed as dW is equal to P into A into DL ಅಂತ ಹೇಳ್ತೀವಿ. ಸೊ ನಿಮಗೆ ಗೊತ್ತಿದೆ, ಅಂದರೆ ವರ್ಕ್ ಡನ್ ಇವಾಗ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಬೈ ಎ ಗ್ಯಾಸ್. ನಾನು ಈಗ ಸಿಸ್ಟಮಲ್ಲಿ ಇಟ್ಕೊಂಡಿದ್ದೀನಿ, ಆ ಸಿಸ್ಟಮಲ್ಲಿ ಏನಾಗ್ತಿದೆ, ವೆಯ್ಟ್ಲೆಸ್ ಫ್ರಿಕ್ಷನ್ಲೆಸ್ ಪಿಸ್ಟನ್ ಇಟ್ಕೊಂಡಿದ್ದೀನಿ, ಅದು ಮೂವ್ ಆಗ್ತಾಯಿದೆ. ಎಷ್ಟು ಮೂವ್ ಆಗ್ತಿದೆ, DL ಮೂವ್ ಆಗ್ತಾಯಿದೆ. ಅದರದ್ದು ಪ್ರೆಷರ್ ಎಷ್ಟಿದೆ, P ಇದೆ. ಏರಿಯಾ ಎಷ್ಟು ಆಗ್ತಿದೆ, A ಅಂತ ಹೇಳ್ತೀವಿ. ಸೊ ದಟ್ ಈಸ್ ಈಕ್ವಲ್ ಟು P ಇಂಟು D ವಾಲ್ಯೂಮ್. ಏರಿಯಾ ಏನು ಬಂತಲ್ಲ, ಏರಿಯಾ ಇಂಟು
ಲೆಂತ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅದು ವಾಲ್ಯೂಮ್ ಆಗುತ್ತೆ. ಹಂಗಾಗಿ ಅದನ್ನು ನಾನು ಡಿ ವಿ ಅಂತ ಕರಿತೀನಿ. ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಬೈ ದಿ ಐಸೋಥರ್ಮಲ್ ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನ್ ಆಫ್ ಅನ್ ಐಡಿಯಲ್ ಗ್ಯಾಸ್ ಫ್ರಮ್ V1 to V2 ಇಸ್ ಗಿವನ್ ಬೈ ದಿ ಸಿಸ್ಟಮ್. ನಾನು ಅದಕ್ಕೆ ಏನು ಮಾಡಬೇಕಾಗತ್ತೆ, ಇಂಟಿಗ್ರೇಟ್ ಮಾಡಬೇಕಾಗತ್ತೆ. ಸೊ ಡಿ ವಿ ಏನಿದೆಯಲ್ಲ ಅದನ್ನು ಫ್ರಮ್ V1 to V2 ಅದನ್ನು ಹಾಕ್ಕೊಳ್ತೀನಿ. ಬಟ್ ನನಗೆ ಗೊತ್ತಿದೆ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ, ಐಡಿಯಲ್ ಗ್ಯಾಸ್ ಈಕ್ವೇಷನ್ ಗೊತ್ತಿದೆ. ದೇರ್ ಫೋರ್ ಪಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಬೈ ವಿ ಅಂತಿರುತ್ತೆ. ಸೊ ಈ ಪಿಗೆ ನಾನು ಏನು ಮಾಡ್ತೀನಿ, ಎನ್ ಆರ್ ಟಿ ಬೈ ವಿನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿತ್ ರೆಸ್ಪೆಕ್ಟ್ ಟು V1 to V2 ಎನ್ ಆರ್ ಟಿ ಬೈ ವಿ ಇಂಟು ಡಿ ವಿ ಮಾಡ್ತೀನಿ. ಎನ್ ಆರ್ ಟಿ ಇಸ್ ಎ ಕಾನ್ಸ್ಟೆಂಟ್, ಹೊರಗಡೆ ತೆಗಿತೀನಿ, ಮೈನಸ್ ಎನ್ ಆರ್ ಟಿ V1 to V2 ಆಯಿತು. ಸೊ ಅವಾಗ ಏನಾಯಿತು, ಇಂಟಿಗ್ರೇಟೆಡ್ ಎಲ್ ಎನ್ ವಿ ಆಗತ್ತದು. ಸೊ ದೇರ್ ಫೋರ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಎಲ್ ಎನ್ V2 ಡಿವೈಡೆಡ್ ಬೈ V1 ಆಗುತ್ತೆ. ಸಿನ್ಸ್ P1 ಇಸ್ ಈಕ್ವಲ್ ಟು P1 V1 ಇಸ್ ಈಕ್ವಲ್ ಟು P2 V2 ಬೈ V1 ಇಸ್ ಈಕ್ವಲ್ ಟು P1 ಬೈ V2. ಹಾಗಾಗಿ ಅದು ವಾಲ್ಯೂಮ್ V2 ಬೈ V1 ಏನಿದೆಯಲ್ಲ ಅದನ್ನು ನಾನು P1 ಬೈ P2 ಅಂತ ನಾನು ಹಾಕೋಬೋದು. V2 ಬೈ V1 ಇಸ್ ಈಕ್ವಲ್ ಟು P1 ಬೈ P2 ಆಗುತ್ತೆ. ಬೈ ಚೇಂಜಿಂಗ್ ದ್ಯಾಟ್ ಈ ಅಬೋ ಇಕ್ವೇಷನ್ ಚೇಂಜ್ ಮಾಡಿಕೊಂಡ್ರೆ ಮೈನಸ್ 2.303 ಆಟ್ ಲಾಗ್ V2 ಬೈ V1 ಆಗುತ್ತೆ. ಇಲ್ಲ ಅಂದರೆ ವರ್ಕ್ ಡನ್ ಬೈ ದಿ ಆಡಿಯಾಬ್ಯಾಟಿಕ್ ಐಸೋಥರ್ಮಲ್ ರಿಯಾಕ್ಷನ್ ಏನಾಗುತ್ತೆ ಅಂದರೆ ಮೈನಸ್ 2.303 ಎನ್ ಆರ್ ಟಿ ಲಾಗ್ P1 ಬೈ P1 ಬೈ P2 ಆಗುತ್ತೆ. ಇಲ್ಲ ಅಂದರೆ V2 ಬೈ V1 ಆಗುತ್ತೆ. ಅದನ್ನು ನೆನ್ಪಿಟ್ಕೊಂಡು ನೀವಲ್ಲಿ ಬರಿಬೇಕಾಗತ್ತೆ. ಸೊ ದಿಸ್ ಇಸ್ ಅ ಡಿರೈವೇಷನ್. ಇದನ್ನು ಕೇಳ್ತಾರೆ 4 ಮಾರ್ಕ್ಗೆ. ಏನಂತ ಕೇಳ್ತಾರೆ, ವಾಟ್ ಈಸ್ ಗಿವ್ ದಿ ಎಕ್ಸ್ಪ್ರೆಷನ್ ಆರ್ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ವರ್ಕ್ ಡನ್ ಇನ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಅನ್ ಐಡಿಯಲ್ ಗ್ಯಾಸ್ ಅಂತ ಪ್ರಶ್ನೆ ಕೇಳ್ತಾರೆ. ಅವಾಗ ನಿಮಗೆ ಹೇಳಕ್ಕೆ ಬರಬೇಕು, ಮ್ಯಾಕ್ಸಿಮಮ್ ವರ್ಕ್ ಡನ್ ಇನ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಅನ್ ಐಡಿಯಲ್ ಗ್ಯಾಸ್ ಈಸ್ ಗಿವನ್ ಬೈ ಐದರ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಐ ಕ್ಯಾನ್ ಗಿವ್ ಆರ್ ಐ ಕ್ಯಾನ್ ಗಿವ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಪಿ ಡಿ ವಿ ತೊಗೊಳ್ತೀನಿ. ದ ವರ್ಕ್ ಡನ್ ಬೈ ದಿ ಗ್ಯಾಸ್ ವಿತ್ ಅ ಸ್ಮಾಲ್ ಡಿಸ್ಟೆನ್ಸ್ ಮೂವ್ ಆಗಿದೆ ವಿತ್ ಫ್ರಿಕ್ಷನ್ಲೆಸ್ ವೆಯ್ಟ್ಲೆಸ್ ಪಿಸ್ಟನ್ ಮೂವ್ ಆದಾಗ ಡಿ ಎಲ್ ಆಗ್ತಾ ಇದೆ. ಹಂಗಾಗಿ ಪ್ರೆಷರು ತುಂಬ ಡಿ ಪಿನೂ ತುಂಬ ಕಡಿಮೆ ಇದೆ, ಪಿ ಅಂತ ಇಟ್ಕೊಳ್ತೀನಿ. ಪಿ ಇಂಟು ಡಿ ವಿ ಆಗುತ್ತೆ. ಸೊ ಪಿ ಇಂಟು ಡಿ ವಿನ ನಾನು ಏನು ಮಾಡ್ತೀನಿ, ಪಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಎನ್ ಆರ್ ಟಿ ಬೈ ವಿನ ಹಾಕ್ಕೊಳ್ತೀನಿ, ಅದನ್ನು ಎನ್ ಆರ್ ಟಿ ಬೈ ವಿ ಹಾಕ್ಕೊಳ್ತೀನಿ. ಎನ್ ಆರ್ ಟಿ ಬೈ ವಿ ಏನಾಯಿತು, ಕಾನ್ಸ್ಟೆಂಟ್ ಆಯಿತು, ಹೊರಗಡೆ ತೊಗೊಳ್ತೀನಿ. ಡಿ ವಿ ಬೈ ವಿ ಏನಾಯಿತು, ಎಲ್ ಎನ್ ವಿ ಆಗುತ್ತೆ. ಸೊ ಎಲ್ ಎನ್ ವಿನ ನಾನೇನು ಮಾಡ್ತೀನಿ ಅಂತಂದರೆ ಲಾಗರಿದಮ್ನ ಮಾಡಿಕೊಂಡ್ರೆ ಮೈನಸ್ 2.303 ಎನ್ ಆರ್ ಟಿ ಲಾಗ್ V2 ಬೈ V1 ಆಗುತ್ತೆ. ಅಥವಾ ಇಫ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ದಟ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್ ಅಂದರೆ ನಮಗೆ ಗೊತ್ತಿದೆ V1 ಇಸ್ ಈಕ್ವಲ್ ಟು P2 V2 ಅಂತ. V2 ಬೈ V1 ಇಸ್ ಈಕ್ವಲ್ ಟು P1 ಬೈ P2. ಸೊ V2 ಬೈ V1 ನಾನೇನು ಹಾಕ್ಕೋಬೇಕಾಗತ್ತೆ, P1 ಬೈ P2 ಅಂತ ಹಾಕ್ಕೊಂಡು ಇದನ್ನು ನಾನು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ದ ಮ್ಯಾಕ್ಸಿಮಮ್ ವರ್ಕ್ ಡನ್ ಡ್ಯೂರಿಂಗ್ ದಿ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಐಡಲ್ ಗ್ಯಾಸ್ ಗಿವನ್ ಬೈ ಏನು ಫಾರ್ಮುಲಾ ಇದೆ. ಸೊ ನೆನ್ಪಿಟ್ಕೋಬೇಕು, ಪ್ರೆಷರ್ಗಾದರೆ ಏನಾಗುತ್ತೆ, P1 ಬೈ P2 ಆಗುತ್ತೆ, ವಾಲ್ಯೂಮ್ಗಾದರೆ V2 ಬೈ V1 ಆಗುತ್ತೆ. ಅದು ನೆನ್ಪಿಟ್ಕೊಂಡು ನೀವಲ್ಲಿ ರೀಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇದನ್ನು ನಿಮಗೆ 4 ಮಾರ್ಕ್ ಅಥವಾ 5 ಮಾರ್ಕಕ್ಕೆ ಕೇಳ್ತಾರೆ, ಅಥವಾ ಅದ್ರ ಮೇಲೆ ಪ್ರಾಬ್ಲಮನ್ನು ನಿಮ್ಮನ್ನ ಕೇಳ್ಬೋದು. ಮ್ಯಾಕ್ಸಿಮಮ್ ವರ್ಕ್ ಡನ್ ಇನ್ ಆಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಆಫ್ ಅನ್ ಐಡಿಯಲ್ ಗ್ಯಾಸ್, ಇದು ಐಸೋಥರ್ಮಲ್ ಆಯಿತು. ಈಗ ಐಡಿಯಲ್ ನೋಡ್ಕೊಳ್ಳೋಣ. ಐಡಿಯಲ್ ಗ್ಯಾಸ್ ಅಂತ ಐಡಿಯಲ್ ಎಕ್ಸ್ಪ್ಯಾನ್ಷನ್ ಏನಾಗ್ತಿದೆ ಅಂತ, ಆಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಏನಾಗ್ತಿದೆ ಅಂತ. ಆಡಿಯಾಬ್ಯಾಟಿಕ್ ಎಕ್ಸ್ಪ್ರೆಷನ್ ಅಂತಂದ್ರೆ ಏನು ಅಂತ, ದ ಪ್ರೋಸೆಸ್ ವಿಚ್ ಇನ್ವಾಲ್ವ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಬಿಟ್ವೀನ್ ಎ ಸಿಸ್ಟಮ್ ಆ್ಯಂಡ್ ಎ ಸರೌಂಡಿಂಗ್ಸ್. ಅದಕ್ಕೆ ನಾವೇನಂತ ಕರಿತೀವಿ, ಆಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಗೊತ್ತು ಕ್ಯೂ ಏನಾಗುತ್ತೆ, 0 ಆಗುತ್ತೆ. ಸೊ ನಿಮಗೆ ಗೊತ್ತಿದೆ ಕ್ಯೂ ಇಸ್ ಈಕ್ವಲ್ ಟು 0 ಇದೆ. ನಿಮಗೆ ಗೊತ್ತಿದೆ ಡಿ ಯು ಇಸ್ ಈಕ್ವಲ್ ಟು ಕ್ಯೂ ಬೈ ಡಬ್ಲ್ಯೂ. ಫಸ್ಟ್ ಲಾ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ, ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಅಥವಾ ಡಿ ಯು ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಡಬ್ಲ್ಯೂ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿದೆ ಕ್ಯೂ ಇಸ್ ಈಕ್ವಲ್ ಟು 0 ಇದೆ, ಬಿಕಾಸ್ ಇಟ್ಸ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಗ್ತಿದೆ. ಡಬ್ಲ್ಯೂಗೆ ನಿಮ್ಗೆ ವ್ಯಾಲ್ಯೂ ಗೊತ್ತಿದೆ, ಪಿ ಡಿ ವಿ ಅಂತ ನಿಮಗೆ ಗೊತ್ತಿದೆ. ಸೊ ಅವಾಗಿದೇನಾಯಿತು, ಡಿ ಯು ಇಸ್ ಈಕ್ವಲ್ ಟು ಮೈನಸ್ ಪಿ ಡಿ ವಿ ಆಯಿತು, ಅಥವಾ ಮೈನಸ್ ಡಿ ಯು ಇಸ್ ಈಕ್ವಲ್ ಟು ಪಿ ಡಿ ವಿ ಅಂತ ನಾನು ಕನ್ಸಿಡರ್ ಮಾಡ್ಕೋಬೋದು. ಫಾರ್ ಎನ್ ಮೋಲ್ಸ್ ಆಫ್ ಎನ್ ಐಡಿಯಲ್ ಗ್ಯಾಸ್, ಈಟ್ ಕೆಪಾಸಿಟಿ ಅಟ್ ಎ ಕಾನ್ಸ್ಟೆಂಟ್ ಸಿ ವಿ ಈಸ್ ಗಿವನ್ ಬೈ ಎನ್ ಸಿ ವಿ ಇಸ್ ಈಕ್ವಲ್ ಟು ಡಿ ಯು ಬೈ ಡಿ ಟಿ. ಇದೊಂದು ಎಕ್ಸ್ಪ್ರೆಷನ್ ನಿಮಗೆ ಗೊತ್ತಿರಬೇಕು. ಈಟ್ ಕೆಪಾಸಿಟಿ ಅಟ್ ಎ ಕಾನ್ಸ್ಟೆಂಟ್ ವಾಲ್ಯೂಮ್ ಸಿ ವಿ ಇಸ್ ಗಿವನ್ ಬೈ ಎನ್ ಇಂಟು ಸಿ ವಿ ಇಸ್ ಈಕ್ವಲ್ ಟು ಡಿ ಯು ಬೈ ಡಿ ಟಿ, ಅಥವಾ ಎನ್ ಇಂಟು ಸಿ ವಿ ಇಂಟು ಡಿ ಟಿ ಇಸ್ ಈಕ್ವಲ್ ಟು ಡಿ ಯು ಆಯಿತು. ಸೊ ಈ ಡಿ ಯು ಏನು ಬಂದಿದೆಯಲ್ಲ ಅದನ್ನೇನು ಮಾಡ್ತೀನಿ, ಈಕ್ವೇಷನ್ 2ಗೆ ನಾನೀಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಈಕ್ವೇಷನ್ 2 ಮತ್ತು ಈಕ್ವೇಷನ್ 3 ನನಗೆ ಕಂಪೇರ್ ಮಾಡಿದ್ರೆ ಅಲ್ಲೇನಾಗ್ತಿದೆ, ಡಿ ಯು ಎರಡು ಕಡೆಗೂ ಇದೆ. ಹಾಗಾಗಿ ಏನು ಮಾಡ್ತೀನಿ, ಎನ್ ಸಿ ವಿ ಡಿ ಟಿ ಇಸ್ ಈಕ್ವಲ್ ಟು
ಪಿ ಡಿ ವಿ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಈಕ್ವೇಷನ್ 2 ಮತ್ತು 3ನ ಕನ್ಸಿಡರ್ ಮಾಡಿಕೊಂಡ್ರೆ ಎರಡರಲ್ಲೂ ಡಿ ಯು ಇದೆ. ಹಾಗಾಗಿ ಅದನ್ನು ನಾನು ಏನು ಮಾಡ್ತೀನಿ, ಕಂಪೇರ್ ಮಾಡ್ತೀನಿ. ಅವಾಗ ಏನಾಯಿತು, ಎನ್ ಮೈನಸ್ ಎನ್ ಸಿ ವಿ ಡಿ ಟಿ ಇಸ್ ಈಕ್ವಲ್ ಟು ಪಿ ಡಿ ವಿ ಆಯಿತು. ಇಂಟಿಗ್ರೇಟಿಂಗ್ ದಿ ಅಬೋವ್ ಈಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಲಿಮಿಟಿಂಗ್ ಫ್ರಮ್ V1 to V2 ಮಾಡಿದಾಗ ಏನಾಯಿತು, ಎನ್ ಸಿ ಬಿ ಕಾನ್ಸ್ಟೆಂಟ್ ಇದೆ, ಹೊರಗಡೆ ತಗೊಳ್ತೀನಿ. ಡಿ ಟಿ ಇದು ಮಾಡಿದಾಗ ಇಂಟಿಗ್ರೇಟ್ ಮಾಡಿದಾಗ T2 ಮೈನಸ್ T1 ಬಂತು. ಸೊ ದಿಸ್ ಇಸ್ ಅನ್ ಎಕ್ಸ್ಪ್ರೆಷನ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ನಿಮ್ಗೆ ಗೊತ್ತು ಪಿ ಡಿ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಇದೆ. ಡಬ್ಲ್ಯೂ ಇಸ್ ದಿ ವರ್ಕ್ ದಟ್ ಹ್ಯಾಸ್ ಬೀನ್ ಡನ್, ಮ್ಯಾಕ್ಸಿಮಮ್ ವರ್ಕ್ ಡನ್ ಇನ್ ದಿ ಅಡಿಯಾಬಾಟಿಕ್ ಎಕ್ಸ್ಪ್ರೆಷನ್ ಅಂದರೆ ಈ ಫಾರ್ಮುಲಾನ ನೀವು ಬರೀಬೇಕಾಗುತ್ತೆ. ಮ್ಯಾಕ್ಸಿಮಮ್ ವರ್ಕ್ ಡನ್ ಡ್ಯೂರಿಂಗ್ ದಿ ಅಡಿಯಾಬಾಟಿಕ್ ಎಕ್ಸ್ಪಾನ್ಷನ್ ಆಫ್ ಅನ್ ಐಡಿಯಲ್ ಗ್ಯಾಸ್ ಇಸ್ ಈಕ್ವಲ್ ಟು ಮೈನಸ್ ಎನ್ ಇಂಟು ಸಿ ವಿ T2 ಮೈನಸ್ T1 ಅಂತ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಇಲ್ಲಿ ಟೆಂಪ್ರೇಚರ್ ಏನಾಗ್ತಿರುತ್ತೆ, ವೇರಿ ಆಗ್ತಿರುತ್ತೆ, ಹೀಟ್ ಮಾತ್ರ 0 ಇರುತ್ತೆ. ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು ಟಿ ನೀವಲ್ಲಿ ಇದು ಮಾಡ್ಕೋಬೇಕು. ಈ ರೀತಿಯಾಗಿ ಅಡಿಯಾಬ್ಯಾಟಿಕ್ದು ಮತ್ತು ಐಸೋಥರ್ಮಲ್ ಯಾವ್ದಾದ್ರು ಒಂದನ್ನು ಕೇಳ್ತಾರೆ, 4 ಮಾರ್ಕ್ ಅಥವಾ 3 ಮಾರ್ಕ್ಗೆ ಕೇಳ್ತಾರೆ. ನೀವು ಕರೆಕ್ಟಾಗಿ ಅದನ್ನು ಡೆರಿವೇಷನ್ ಮಾಡಿ ಅದು ನೆನ್ಪಿಟ್ಕೋಬೇಕು. ಅದ್ರ ಮೇಲೆ ಪ್ರಾಬ್ಲಮ್ಸೂ ಇರುತ್ತೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಎಗೇನ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್.